ಹಾಯ್ ಎಲ್ಲರಿಗೂ ನಮಸ್ತೆ. ನಾವು ಈ ದಿನ ಒಂದು 5 ಎಕರೆ ತುಂಬ ಕಂಡೀಷನ್ ಆಗಿರುವಂಥ ಮತ್ತು ಒಳ್ಳೆ ಲೊಕೇಶನ್ನಲ್ಲಿ ಇರುವಂತಹ ಒಂದು ರೋಬಸ್ಟಾ ಕಾಫಿ ಎಸ್ಟೇಟ್ನ ನೋಡೋಕೆ ಹೋಗ್ತಿದ್ವಿ. ನೋಡಿ ವಾತಾವರಣ ಹೇಗಿದೆ ಆ ಪ್ರದೇಶದಲ್ಲಿ ಅಂತ ನೀವು ನೋಡ್ತಿದ್ದೀರಾ. ಇದು ಮಧ್ಯಾಹ್ನ 1:30 2 ಗಂಟೆ ಸಮಯ ಆದ್ರೂ ನೋಡಿ ಈ ಥರ ನಿಮಗೆ ಮಿಸ್ಟಿಂದ ಕವರ್ ಆಗಿರುತ್ತೆ. ತುಂಬ ಒಳ್ಳೆ ಲೊಕೇಶನ್ ಅಂತ ಹೇಳ್ಬೋದು. ನೋಡಿ ಮಧ್ಯಾಹ್ನ 1:30 ಸಮಯ ಆಗಿದೆ ಇವಾಗ. ನೋಡಿ ಈ ಟೆರಸ್ದಾಗೇನೆ ಈ ಪ್ರಾಪರ್ಟಿ ಸಿಗುತ್ತೆ. ನಿಮಗೆ ರೋಡ್ ಫೇಸಿಂಗೇ 500ರಿಂದ 600 700 ಅಡಿಗಳು ನಿಮಗೆ ಫ್ರಂಟೇಜೇ ಸಿಗುತ್ತೆ ರೋಡ್ಗೆ. ತುಂಬ ಒಳ್ಳೆ ಲೊಕೇಶನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ. ಹಾಗೆ ಕಂಡೀಷನ್ ಆಗೂ ಇದೆ ಪ್ರಾಪರ್ಟಿ. ಅಕ್ಕಪಕ್ಕ ಮನೆಗಳಿದೆ, ಹಳ್ಳಿಗಳಿದೆ. ಒಳ್ಳೆ ಕಾಫಿ ಬೆಲ್ಟ್ ಇದು ಮತ್ತು ಒಳ್ಳೆ ಮಲೆನಾಡು ಭಾಗ ಇದಾಗಿದೆ. ನಿಮಗೆ ಏನು ಮೂಡಿಗೆರೆಯಿಂದ ಮತ್ತು ಚಿಕ್ಕಮಗಳೂರಿಂದ ಸ್ಟೇಟ್ ಹೈವೇ ಇದೆ, ಕೊಟ್ಟಿಗೆಹಾರ ಮತ್ತು ಧರ್ಮಸ್ಥಳದಲ್ಲಿ ಹೋಗುತ್ತಲ್ವ, ಆ ಸ್ಟೇಟ್ ಹೈವೇಯಿಂದ ಈ ಪ್ರಾಪರ್ಟಿಗೆ 1ರಿಂದ 1.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಜಾಸ್ತಿ ದೂರ ಇಲ್ಲ. ಸ್ಟೇಟ್ ಹೈವೇಗೂ ನಿಯರ್ ಇದೆ ಮತ್ತು ಈ ಪ್ರಾಪರ್ಟಿಗೂ ಟಾರ್ ರೋಡ್ ಆ್ಯಕ್ಸಿಸ್ ಇದೆ. ನೋಡಿ ನೀವು ನೋಡ್ತಿರ್ಬೋದು ಹೇಗಿದೆ ಕಂಡೀಷನ್ ಅಂತ. ಹಾಗೆ ನೋಡಿ ವಿಡಿಯೋದಲ್ಲಿ ನಿಮ್ಗೊಂದು ಮನೆ ಕಾಣ್ತಿದೆ. ಒಂದು ಸಿಂಪಲ್ಲಾಗಿ ವಾಸಕ್ಕೆ ಯೋಗ್ಯವಾದಂಥ ಮನೆ ಕೂಡ ಇದೆ. ಈಗ ಅದನ್ನು ಲೇಬರ್ ಶೆಡ್ಡಾಗಿ ಯೂಸ್ ಮಾಡ್ತಿದ್ದಾರೆ. ಪೂರ್ತಿ ಲೆವೆಲ್ ಆಗಿಲ್ಲ, ನಿಮಗೆ 65 to 70% ಲೆವೆಲ್ ಏರಿಯಾ ಬರುತ್ತೆ. ಇನ್ನು ಸ್ವಲ್ಪ ಭಾಗ ಸ್ವಲ್ಪ ಟೇಪರಾಗಿ ಬರುತ್ತೆ ಅಷ್ಟೇ. ನೋಡಿ ಎಷ್ಟು ಕಂಡೀಷನ್ ಆಗಿದೆ ಮತ್ತು ವ್ಯೂಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ. ನೀವೇ ನೋಡ್ತಿದ್ದೀರಾ. ಪೆಪ್ಪರ್ ಸ್ವಲ್ಪ ಕಮ್ಮಿ ಇದೆ. ನಿಮಗೆ ರೋಬಸ್ಟಾ ಪ್ಲಾಂಟೇಶನ್ ವಿತ್ ಅಡಿಕೆ ಇಂಟರ್ಕ್ರಾಪಾಗಿ ಹಾಕಿದ್ದಾರೆ. ಹಾಗೆ ಸ್ವಲ್ಪ ಕಾಡು ಮರಗಳು ಕೂಡ ಇದೆ. ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ತಿದ್ದಾರೆ. ಅಲ್ಲಿಂದ ಸುತ್ತಮುತ್ತ ಒಳ್ಳೆ ವ್ಯೂ ಪಾಯಿಂಟ್ ಎಲ್ಲ ಸಿಗುತ್ತೆ ನಿಮಗೆ. ಒಳ್ಳೆ ಏರಿಯಾ ಇದು. ಇದು ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಈ ಏರಿಯಾಗಳಲ್ಲಿ ನಿಮಗೆ 100ರಿಂದ 130 140 ಇಂಚ್ ಮಳೆ ಬೀಳುತ್ತೆ. ಒಳ್ಳೆ ರೋಬಸ್ಟಾ ಪ್ಲಾಂಟೇಶನ್ ಇದಾಗಿದೆ. ಹಾಗೆ ಒಳ್ಳೆ ಈಲ್ಡಿಂಗ್ ಕೂಡ ಬರುತ್ತೆ. ಎಕರೆಗೆ 30ರಿಂದ 35 ಚೀಲ ಕನ್ಫರ್ಮ್ ಆಗಿ ಬರುತ್ತೆ. ಕಾಡು ಮರಗಳು ತುಂಬ ಇರೋದ್ರಿಂದ ನೀವು ಪೆಪ್ಪರ್ನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲವು ಮರಗಳಿಗೆ ಹಬ್ಸಿದ್ದಾರೆ ಪೆಪ್ಪರ್ ಬೀಳನ್ನ, ಇನ್ನೂ ಕೆಲವು ಹಾಕೋಬೇಕಾಗುತ್ತೆ. ಒಳ್ಳೆ ಪ್ರೈಮ್ ಲೊಕೇಶನಲ್ಲಿ ಇರುವಂಥ ಪ್ರಾಪರ್ಟಿ. ಸೆಲ್ಲರ್ ಈ ಪ್ರಾಪರ್ಟಿಗೆ 1 ಎಕರೆಗೆ 32 ಲಕ್ಷ ಕೋಟಿಂಗ್ ಮಾಡ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಹಾಗೆ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆ ಫಲವತ್ತಾಗಿರೋ ಮಣ್ಣು ಅಂತ ಹೇಳ್ಬೋದು. ಚಿಕ್ಕದಾಗಿ ಚೊಕ್ಕವಾಗಿ ಈ ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ. 5 ಎಕರೆ ಬೇಕು ಅನ್ನೋರು ಈ ಪ್ರಾಪರ್ಟಿನ ಆರಾಮಾಗಿ ವಿಸಿಟ್ ಮಾಡ್ಬೋದು. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಕಾಲ್ ಮಾಡ್ಬೋದು. ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಈ ಪ್ರಾಪರ್ಟಿಯಿಂದ ನಿಮಗೆ ಧರ್ಮಸ್ಥಳ ತುಂಬ ನಿಯರ್ ಆಗುತ್ತೆ, ಉಜಿರೆ ನಿಯರ್ ಆಗುತ್ತೆ, ಶೃಂಗೇರಿ, ಹೊರನಾಡು, ಕಳಸ, ಕೊಪ್ಪ ಈ ಥರ ಒಳ್ಳೊಳ್ಳೆ ಟೂರಿಸ್ಟ್ ಪ್ಲೇಸ್ಗಳೆಲ್ಲ ನಿಮಗೆ ನಿಯರ್ ಆಗುತ್ತೆ. ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು. ದ ಬೆಸ್ಟ್ ಏರಿಯಾ. ಒಳ್ಳೆ ಮಲೆನಾಡು ಭಾಗ, ತಂಪಾದ ವಾತಾವರಣ, ಒಳ್ಳೆ ಪ್ರಕೃತಿ ಮಧ್ಯೆ ಇರುವಂಥ ಜಾಗ ಇದು. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ, ನಾವು ಮಾಡ್ತಿರುವಂಥ ನಿಮಗೆ ತೋರಿಸ್ತಿರುವಂಥ ವಿಡಿಯೋಗಳು ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿ ತಿಳಿಸ್ತಾ ನಮಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಮ್ಮ ಕರುನಾಡ ಜನತೆಗೆ ಮನಸ್ಸಿಂದ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ.